ನಾವಿವತ್ತು ಜಾತಿ ನಾಯಿ ಬಗ್ಗೆ ತಿಳ್ಕೊಳ್ಳೋಣ. ಜಾಕೀರ್ ನಾಯ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಇವನ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ಅಬ್ದುಲ್ ಕಲಾಂ ಅನ್ನು ಸ್ಮರಿಸಲೇಬೇಕು. ಯಾಕಂದ್ರೆ ಇಂತಹ ಕೆಸರಿನ ಮಧ್ಯೆ ಹುಟ್ಟಿರುವಂತ ಕಮಲ ಅವರ ಅಪ್ಪಟ ದೇಶಭಕ್ತ. ಯಾವುದೇ ಧರ್ಮದವರಾದ್ರೂ ಸಹ ಹಿಂದೂಗಳು ದೇಶಭಕ್ತರನ್ನು ಗೌರವಿಸ್ತಲೇ ಬಂದಿದ್ದಾರೆ. ಅದು ಹಿಂದೆಯೂ ಹೌದು, ಮುಂದೆಯೂ ಅಷ್ಟೇ. ಆದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಮ್ಮ ಮಧ್ಯೆ ಕಿಚ್ಚು ಹಬ್ಸೋ ಜಿಹಾದಿಗಳನ್ನು ಮಾತ್ರ ಹಿಂದೂಗಳು ಯಾವತ್ತೂ ಕ್ಷಮಿಸಲ್ಲ. ಅಂತಹ ಅನೇಕ ಜಿಹಾದಿಗಳ ಪೈಕಿ ಇಲ್ಲೊಬ್ಬ ಇದ್ದಾನೆ ನೋಡಿ. ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋ ಹಾಗೆ ಇವತ್ತು ಇವನ ಮಾತುಗಳು ಇವನಿಗೆ ಮೃತ್ಯುವಾಗಿ ಕಾಡ್ತಾ ಇದೆ. So I know you're a Hindu. I'm talking about a religious belief. If your religious belief, do you believe in one God? Telling the fact that there was no God besides Allah, there is no God besides Allah, there will not be a God besides Allah. I'm taking you to your scriptures. Fine? That's the different thing. Your scriptures match with the Quran. What can I do? ಇವನೊಬ್ಬ ಪಾರ್ಟ್ ಟೈಮ್ ಇಸ್ಲಾಮಿಕ್ ಮತಬೋಧಕ, ಆದ್ರೆ ಫುಲ್ ಟೈಮ್ ಉಗ್ರವಾದಿ. ಮಾತನ್ನೇ ಬಂಡವಾಳಾಗಿಸ್ಕೊಂಡಿರೋ ಇವನು ತನ್ನ ಮಾತಿನಿಂದಲೇ ಎಷ್ಟೋ ಮುಸ್ಲಿಂ ಯುವಕರನ್ನ ಜಿಹಾದಿಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾನೆ. ಒಂಥರ ಇವನು ಜಿಹಾದಿಗಳನ್ನು ಸೃಷ್ಟಿ ಮಾಡ್ತಿರೋ ಮಿಷನ್ ಅಂತ ಸಹ ಹೇಳ್ಬಹುದು. ಇವನೀಗ ಭಾರತವನ್ನು ಬಿಟ್ಟು ಹೋಗಿದ್ದಾನೆ. ಬಿಟ್ಟೋದಲ್ಲ, ಓಡೋಗಿದ್ದು. ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿರುವಾಗ ಇವನಿಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಯಾವಾಗ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತು ಆಗ ಇವನಿಗೆ ಶನಿ ದೆಸೆ ವಕ್ರಿಸ್ಕೊಳ್ತು. 2014ರಲ್ಲಿ ವಿಜಯರಾಜೇಂದ್ರ ಬಹದ್ದೂರ್ ತರ ಓಡಿ ಹೋದವ ಇಂದಿಗೂ ವಾಪಸ್ ಬಂದಿಲ್ಲ. ನಮ್ಮ ದೇಶದ ಎಲ್ಲಾ ಏಜೆನ್ಸಿಗಳು ಇನ್ಕ್ಲೂಡಿಂಗ್ ಇವನ್ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಯಾಕಂದ್ರೆ ಇವನ್ ಮಾಡಿರೋ ಹರಾಮ್ ಕೋರ್ ಕೆಲಸಗಳು ಆ ತರ ಇವೆ. ಐಸಿಸ್ ಉಗ್ರ ಸಂಘಟನೆ ಜೊತೆ ಸಂಪರ್ಕ, ಬಾಂಗ್ಲಾದೇಶ ಮತ್ತು ಭಾರತದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಸಿಕ್ಕಿಬಿದ್ರಲ್ಲ ಅವರ ಜೊತೆ ನಿಕಟ ಸಂಪರ್ಕ, ಭಯೋತ್ಪಾದಕರಿಗೆ ಅಕ್ರಮ ಹಣ ವರ್ಗಾವಣೆ. ಇವನು ಪೀಸ್ ಅನ್ನೋ ಚಾನೆಲ್ ಕೂಡ ನಡೆಸ್ತಾ ಇದ್ದ. ಹೆಸರಿಗೆ ಮಾತ್ರ ಶಾಂತಿ, ಆದ್ರೆ ಮಾಡ್ತಿದ್ದದು ಮಾತ್ರ ಅಶಾಂತಿ ಹಬ್ಬಿಸುವಂತ ನೀಚ ಕೆಲಸ. ಹಂದಿ ಹೇಸಿಗೆ ತಿನ್ನೋದು ಎಲ್ಲೂ ಬಿಡಲ್ಲ. ಮಲೇಷ್ಯಾಕ್ಕೆ ಹೋದ್ರು ಇವನು ಮಾಡಿದ್ದು ಅದೇ ಕೆಲಸ. ಇದ್ದಿದ್ದ ದೇಶಕ್ಕೆ ನಿಯತ್ತಿಲ್ದೆ ಅಲ್ಲೂ ಕೂಡ ಪ್ರಚೋದನಕಾರಿ ಭಾಷಣ ಮಾಡಿ ಅರೆಸ್ಟ್ ಆಗಿ ನಂತರ ಸರ್ಕಾರಕ್ಕೆ ಕ್ಷಮೆಯನ್ನು ಕೇಳಿದ್ದಾನೆ. They are our new guest. Somebody called me a guest. So I said, before me, the Chinese are the guest. So if you want the new guest to go first, ask the old guest to go back. ಸ್ವಲ್ಪ ಈ ಕಡೆ ನೋಡು ಕಂದ. It was never my intention to upset any individual or any community. I would like to convey my heartful apologies. ಅಷ್ಟೇ ಅಲ್ಲದೆ ಇವನು ಭಾರತದಲ್ಲಿರುವಾಗ ನಾವು ಅಲ್ಲನಿಗೆ ಮಾತ್ರ ಮಂಡಿ ಇರಬೇಕು, ಭಾರತ್ ಮಾತೆಗೆ ಯಾಕೆ ಮಂಡಿ ಇರಬೇಕು ಅಂತ ಸಹ ಕೇಳಿದ್ದ. Vande Mataram means I bow down to my motherland. In Islam, we only bow to our Creator Allah Subhanahu wa Ta'ala. We are not ready to worship the country. ನೀನ್ ಮಂಡಿ ಉರ್ತಿಯೋ ಇನ್ನೊಂದು ಉರ್ತಿಯೋ ಅದು ನಿಂಗ್ ಬಿಟ್ಟದ್ದು. ಆದ್ರೆ ಹುಟ್ಟಿ ಬೆಳೆದ ದೇಶಕ್ಕೆ ನಿಯತ್ತಾಗಿರೋದು ಮತ್ತು ಗೌರವ ಕೊಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದು ನಾಗರಿಕರ ಕರ್ತವ್ಯ, ನಿಮ್ಮಂತ ಉಗ್ರವಾದಿಗಳ ಕರ್ತವ್ಯ ಅಲ್ಲ ಬಿಡಿ. ಹೊತ್ತ ತಾಯಿಯ ಕತ್ತುಗುಯ್ಯ ನಿಮ್ಮಂತ ಜಿಹಾದಿಗಳಿಗೆ ದೇಶಕ್ಕೆ ಗೌರವ ಕೊಡೋದು ಹೇಗೆ ಗೊತ್ತಿರೋಕ್ ಸಾಧ್ಯ? ಓಡಿ ಹೋದ ವಿಜಯರಾಜೇಂದ್ರ ಬಹದ್ದೂರು ಬೆಟ್ಟದ ತುದಿಯಲ್ಲಿ ಪ್ರತ್ಯಕ್ಷವಾದ ಹಾಗೆ ಇವನು ಮೊನ್ನೆ ಪಾಕಿಸ್ತಾನದಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ. ಉಗ್ರವಾದಿಗಳನ್ನು ಸೃಷ್ಟಿಸೋ ಇವನಿಗೆ ಪಾಕಿಸ್ತಾನಕ್ಕಿಂತ ಉತ್ತಮವಾದ ದೇಶ ಎಲ್ಲಿ ಸಿಗೋಕ್ ಸಾಧ್ಯ? ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಇವನಿಗೆ ಪಾಕಿಸ್ತಾನ ಸಹಜವಾಗಿ ಮಿತ್ರ ಆಗ್ಲೇಬೇಕು. ಉತ್ತರನ ಪೌರುಷ ಒಲೆ ಮುಂದೆ, ಇವನ್ ಪೌರುಷ ಜಿಹಾದಿಗಳ ಮುಂದೆ. ಅಜಿತ್ ದೋವಲ್ ಹೆಸರು ಕೇಳಿದ್ರೆ ನಡ್ಗೋ ಇವನು ನಾನು ಪಾಕಿಸ್ತಾನಕ್ಕೆ ಬರ್ಬೇಕಂದ್ರೆ ಪ್ರಧಾನಿಗಳಿಗೆ ನೀಡುವಷ್ಟು ಸೆಕ್ಯೂರಿಟಿ ಫೋರ್ಸ್ ಅನ್ನ ನನ್ಗೂ ನೀಡಬೇಕು ಅಂತ ಮನವಿ ಮಾಡಿದ್ದ. ಇಂತಹ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ಗಳಿಲ್ದೆ ಜಿಹಾದಿಗಳನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ ಇವನು ಕೇಳಿದಷ್ಟು ಸೆಕ್ಯೂರಿಟಿನ ಕೊಟ್ಟು ಪಾಕಿಸ್ತಾನ ಇವನನ್ನ ಕರ್ಕೊಂಡ್ರು. ಇಲ್ಲೇ ಇದ್ರೆ ಭಾರತದ ಕಿಂಗಣಿಗೆ ಗುರಿ ಆಗ್ತೀನಿ ಅಂತ ತನ್ನ ಕೆಲಸ ಮುಗಿದ ತಕ್ಷಣ ಹಿಂತಿರುಗಿ ನೋಡದೆ ವಾಪಸ್ ಹೋಗಿದ್ದಾನೆ. ಇನ್ನು ಕೊನೆಯದಾಗಿ ಇವನು ಭಾರತ ಸೈನ್ಯದಿಂದ ತಪ್ಪಿಸ್ಕೊಳ್ಬಹುದು ಅನ್ಕೊಂಡಿದ್ರೆ ಅದು ಇವನು ಭ್ರಮೆ. ಇನ್ನು ಇವನು ಎಲ್ಲೇ ಹೋಗಿ ಅಡ್ಕೊಂಡ್ರು ಇವನ ಅಟ್ಟಾಡಿಸಿ ಹೊಡೆಯೋದಂತೂ ನಿಶ್ಚಿತ.